ಒಬ್ಬ ಹಿರಿಯ ವ್ಯಕ್ತಿ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಸೇರಿ ಮುಂದಿನ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡೋರಿದ್ದಾರೆ. ಅವ್ರಿಗೆ ಬಹುಶಃ ಅಂಥ ವ್ಯಕ್ತಿಗಳು ಚುನಾವಣೆಗೆ ನಿಂತಾಗ ಸರ್ವಾನುಮತದಿಂದ ಆಯ್ಕೆ ಮಾಡಿ ಕಳಿಸ್ಕೊಡ್ಬೇಕಾದಂಥ ಒಬ್ಬ ಹಿರಿಯ ವ್ಯಕ್ತಿ. ಚುನಾವಣೆ ರಾಜಕಾರಣ ಅನಿವಾರ್ಯ. ಅವರಿವತ್ತು ಬಂದುದರಿಂದ ನಮ್ಮ ಪಕ್ಷಕ್ಕೆ ದೊಡ್ಡ ಶಕ್ತಿ ಕೊಟ್ಟಂತಾಗಿದೆ. ನರೇಂದ್ರ ಮೋದಿ ಅವ್ರ ಜೊತೆಗೂ ಸಹ ಮೊನ್ನೆ ಈ ಥರ ಅವ್ರು ಸೇರ್ತಿರೋದ್ರ ಬಗ್ಗೆ ತುಂಬ ಅವ್ರು ಸಂತೋಷ ಪಟ್ಟರು. ಈಗ ಬರ್ತಾ ಇದ್ದಾರೆ, ಸೇರ್ತಾ ಇದ್ದಾರೆ, ಲೋಕಸಭೆಗೆ ನಿಲ್ತಾ ಇದ್ದಾರೆ ಅಂತ ಹೇಳಿದಾಗ ಭಾಳ ಅವರು ಅಮಿತ್ ಶಾ ಅವರು ಭಾಳ ಸಂತೋಷ ಪಟ್ಟರು. ಅಂಥ ಒಬ್ಬ ಹಿರಿಯ ವ್ಯಕ್ತಿ ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ತಾ ಇರುವಂಥದ್ದು ತುಂಬ ಸಂತೋಷ ಸಂಗತಿ. ಅವ್ರಿಗೆ ಈ ನಾಡಿನ ಜನರ ಪರವಾಗಿ, ಪಕ್ಷದ ಪರವಾಗಿ ಅವ್ರನ್ನ ಸ್ವಾಗತ ಮಾಡ್ತೇನೆ. ಅವರು ನಿಮ್ಮ ಕುರಿತು ನಾಲ್ಕು ಮಾತಾಡ್ತಾರೆ. ನಾನು ಸುದೀರ್ಘವಾಗಿ ಈ ಹೃದ್ರೋಗ ಕ್ಷೇತ್ರದಲ್ಲಿ, ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆಯನ್ನು ತಂದಿದ್ದೀವಿ. ಅದರಲ್ಲೂ ಕೂಡ ಬಡವರಿಗೆ, ನಿರ್ಗತಿಕರಿಗೆ, ಕೂಲಿ ಕಾರ್ಮಿಕರಿಗೆ ಕೈಗೆಟುಕುವ ದರದಲ್ಲಿ ಹೃದ್ರೋಗ ಚಿಕಿತ್ಸಾ ವ್ಯವಸ್ಥೆ ಸಿಗುವಂಥ ಒಂದು ಈ ದೀರ್ಘಕಾಲದ ಅನುಭವದಲ್ಲಿ ಇವತ್ತು ನಮ್ಮ ನಾಡಿನ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಕಳೆದ ಇದು ಹ್ಯಾಟ್ರಿಕ್ ಎಲೆಕ್ಷನ್ ಅಂತ ಹೇಳಬೇಕಾಗುತ್ತೆ. ಈಗ ಬರ್ತಾ ಇರೋದು ಹ್ಯಾಟ್ರಿಕ್ ಎಲೆಕ್ಷನ್. 2014 ಆಯಿತು, 19 ಆಯಿತು, ಈಗ 2024ರಲ್ಲಿ. ಸೊ ಅವರ ನಾಯಕತ್ವದಲ್ಲಿ ಇವತ್ತು ದೇಶ ಆರ್ಥಿಕವಾಗಿ ಮತ್ತು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಇವತ್ತು ಭಾರತ ದೇಶಕ್ಕೆ ಇವತ್ತು ಅಂತಾರಾಷ್ಟ್ರೀಯ ಮಾನ್ಯತೆ ಸಿಗುವ ಮಟ್ಟದಲ್ಲಿ ಇವತ್ತು ಕೆಲಸ ಆಗ್ತಾಯಿದೆ. ಅದರಲ್ಲೂ ಕೂಡ ಸನ್ಮಾನ್ಯ ನರೇಂದ್ರ ಮೋದಿಯವರ ಸರ್ಕಾರ ಹೆಚ್ಚು ಸಾಧಕರಿಗೆ ಮತ್ತು ಪರಿಣತರಿಗೆ ವಿಶೇಷವಾದಂಥ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಾನು ಈ ಲೋಕಸಭಾ ಚುನಾವಣೆಯನ್ನು ಇವತ್ತು ಎದುರಿಸ್ತಾ ಇದ್ದೇನೆ. ಹೀಗಾಗಿ ನಾವು ಕಪಲ್ ಆಫ್ ಡೇಸಲ್ಲಿ ಈ ಪಕ್ಷಕ್ಕೆ ಈಗ ಆಲ್ರೆಡಿ ನಾವು ಇದ್ದೇವೆ. ಸೊ ಅಧಿಕೃತವಾಗಿ ಒಂದು 2-3 ದಿವಸದಲ್ಲಿ ಅದ್ರ ಬಗ್ಗೆ ಸೇರ್ತೀವಿ. ನಾಳೆ ಸೇರ್ಪಡೆ ಇದೆ ಸರ್? ಇಲ್ಲ, ನಾಳೆ ಇಲ್ಲ. ಈಗ ಆಲ್ರೆಡಿ ಸನ್ಮಾನ್ಯ ನಮ್ಮ ಹಿರಿಯ ನಾಯಕರಾದಂಥ ಸನ್ಮಾನ್ಯ ಯಡಿಯೂರಪ್ಪನವರ ಜೊತೆ ನಾವು ಆಲ್ರೆಡಿ ಚರ್ಚಿಸಿದ್ದೇವೆ. ಸೊ ಹಾಗಾಗಿ ಸರ್, ಕ್ಷೇತ್ರದ ವಿಚಾರದಲ್ಲಿ ಏನಾದ್ರು ನಿರ್ಧಾರ ತಗೊಂಡು ಆಮೇಲೆ ರಾಜಕೀಯ ಅನ್ನೋದು ಸರ್ ನಿಮಗೆ ಹೊಸತು. ಸೊ ಯಾವ ರೀತಿ ನೀವು ವೈದ್ಯಕೀಯ ಕ್ಷೇತ್ರದಿಂದ ರಾಜಕೀಯ ಅಂದರೆ ನಾನು ರಾಜಕೀಯ ಆಯಿತು, ಇದು ಲೋಕಸಭಾ ಚುನಾವಣೆ ಅಂದರೆ ರಾಜಕೀಯನೇ. ಬಟ್ ರಾಜಕೀಯದಲ್ಲೂ ಕೂಡ ನಾನು ರಾಜಕೀಯ ಮಾಡಲ್ಲ, ರಾಜಕೀಯದಲ್ಲೂ ಕೂಡ ರಾಜಕೀಯ ಮಾಡೋದಿಲ್ಲ ನಾನು. ಬಟ್ ನನಗೆ ಇರತಕ್ಕಂಥ ಈ ದೀರ್ಘಕಾಲದ ಅನುಭವ, ಯಾಕೆಂದರೆ ಇವತ್ತು ನಮ್ಮ ಬಹಳ ಮುಖ್ಯವಾದದ್ದು ಆರೋಗ್ಯ ಕ್ಷೇತ್ರ. ಆರೋಗ್ಯ ಮತ್ತು ಶಿಕ್ಷಣ, ಕೃಷಿ ಮತ್ತು ತಂತ್ರಜ್ಞಾನ, ಈ 4 ಬಹಳ ಒಂದು ಪಿಲ್ಲರ್ಸ್ ಆಫ್ ಡೆಮಾಕ್ರಸಿ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಸೊ ಹೀಗಾಗಿ ಇವತ್ತು ಒಂದು ಸರ್ಕಾರಿ ವ್ಯವಸ್ಥೆಯಲ್ಲಿ ಯಾವ ರೀತಿ ಹೊಸ ಸಾಧನೆ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನ ನಾವು ಆಲ್ರೆಡಿ ನಾವು ಇಲ್ಲಿ ರಾಜ್ಯದಲ್ಲಿ ಅದನ್ನು ನಾವು ಪ್ರೂವ್ ಮಾಡಿ ತೋರಿಸಿದ್ದೀವಿ.